ನಮಸ್ಕಾರ ವೀಕ್ಷಕರೇ, ದೂರದರ್ಶನ ಚಂದನ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. G20 ಭಾರತೀಯ ಅಧ್ಯಕ್ಷತೆ ವಿಷಯ ಕುರಿತ ಇವತ್ತಿನ ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಹಣಕಾಸು ತಜ್ಞರು, ಆರ್ಥಿಕ ವಿಶ್ಲೇಷಕರು ಆದ ಶರಣ್ ಸಿ ಪಾಟೀಲ್ ಅವರಿದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತೇನೆ. ನಮಸ್ತೆ ಸರ್. ಸರ್, G20 ಭಾರತೀಯ ಅಧ್ಯಕ್ಷತೆ ಈ ಡಿಸೆಂಬರ್ 1ನೇ ತಾರೀಕಿಂದ ಶುರುವಾಗಿದೆ. 1 ವರ್ಷದ ಅವಧಿಯ ಒಂದು ಅಧ್ಯಕ್ಷತೆ ಇದು. ಮುಂದಿನ ವರ್ಷದ ನವೆಂಬರ್ 30ರವರೆಗೂ ಇದು ಇರುತ್ತೆ. ಈಗ ಪೋಸ್ಟ್ ಕೋವಿಡ್ ಮತ್ತು ಪೋಸ್ಟ್ ವಾರ್ ಅಂತ ನಾವೇನು ಹೇಳ್ತೀವಿ, ಸಂಘರ್ಷದ ನಂತರ ಉಕ್ರೇನ್ನಲ್ಲಿರಬಹುದು ಆ ಥರದ್ದು, ಈಗಿನ ಸಂದರ್ಭದಲ್ಲಿ ಈ ಒಂದು ಭಾರತೀಯ ಅಧ್ಯಕ್ಷತೆಯ ಅವಧಿ G20ಗೆ ಎಷ್ಟು ಪ್ರಸ್ತುತ ಮತ್ತು ಇದರ ಮಹತ್ವ ಏನು ಅಂತ ತಾವು ಹೇಳ್ತೀರಿ? ಮೊಟ್ಟ ಮೊದಲನೇದಾಗಿ ನಮ್ಮ ಭಾರತ ದೇಶಕ್ಕೆ ಇದು ಒಂದು ಸಿಕ್ಕಿರುವಂಥ ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಕಳೆದ 15-20 ವರ್ಷದಿಂದ ನೋಡಿದಾಗ ಭಾರತ ಒಂದು ಬಲಾಢ್ಯ ರಾಷ್ಟ್ರವಾಗಿ ಎಕನಾಮಿಕಲ್ ಆಗಿ ಬೆಳೀತಾ ಇದೆ. ಅದಲ್ಲದೆ ಬಹಳಷ್ಟು ಸೋಷಿಯಲ್ ರೀಸ್ಟ್ರಕ್ಚರಿಂಗು ಆಗಿದೆ, ಲಾಟ್ ಆಫ್ ರಿಫಾರ್ಮ್ಸ್ಗಳು ನಮ್ಮ ದೇಶದಲ್ಲಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂತಂದರೆ ನಮ್ಮ ದೇಶದಲ್ಲಿ ಒಂದು ಸದೃಢವಾದಂಥ ಮೆಜಾರಿಟಿ ಇರುವಂಥ ಒಂದು ಸರ್ಕಾರ ಇಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಆಳ್ತಾ ಇದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಭಾರತ ದೇಶ ಬೇರೆ ಬೇರೆ ಎಲ್ಲ ಹೊರಗಿನ ಅಂದರೆ ಅದು ನಮ್ಮ ನೇಬರ್ಹುಡ್ ಆಗಿರ್ಬೋದು ಮತ್ತು ಬೇರೆ ಇನ್ನಿತರ ದೇಶಗಳ ಜೊತೆ ಒಂದು ಒಳ್ಳೆಯ ಸಂಬಂಧಗಳನ್ನ ಬೆಳೆಸೋಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಕಳೆದ 8-10 ವರ್ಷದಲ್ಲಿ ನಾವು ಅದನ್ನು ನೋಡ್ತಾ ಇದ್ದೀವಿ. ಆಲ್ರೆಡಿ ನಮ್ಮ ದೇಶಕ್ಕೆ ಬರ್ತಾ ಇರುವಂಥ ಒಂದು ಏನು ಇನ್ವೆಸ್ಟ್ಮೆಂಟ್ ಅಂತ ನೋಡಿದಾಗ, ಎಫ್ ಡಿ ಐಗಳದ್ದು ಇನ್ವೆಸ್ಟ್ಮೆಂಟ್ ಅಂತ ನೋಡಿದಾಗ ಒಂದು ಕಾನ್ಫಿಡೆನ್ಸ್ ಅಂದರೆ ಒಂದು ಆತ್ಮವಿಶ್ವಾಸ ಕ್ರಿಯೇಟ್ ಆಗ್ತಾ ಇದೆ, ಭಾರತ ದೇಶದ ಮೇಲೆ ನಾವು ಹೂಡಿಕೆ ಮಾಡಬೇಕಂತೇಳಿ. ಸೊ ಇಂಥ ಸಂದರ್ಭದಲ್ಲಿ ಭಾರತಕ್ಕೆ ಇದೊಂದು ಏನು G20 ಅಧ್ಯಕ್ಷತೆ ಪಡೆಯುವಂಥ ಒಂದು ಅವಕಾಶ ಸಿಕ್ಕಿದೆ. ಇದು ಒಂದು ಇವತ್ತಿನ ಒಂದು ಬೆಳೀತಾ ಇರುವಂಥ ಬೆಳವಣಿಗೆಯಲ್ಲಿ ನಾವೇನು ಎಮರ್ಜಿಂಗ್ ಮಾರ್ಕೆಟ್ ಅಂತ ಹೇಳ್ತಾ ಇದೀವಿ, ಅಂಥ ಒಂದು ಎಮರ್ಜಿಂಗ್ ಮಾರ್ಕೆಟ್ ಲೀಡರ್ ಬಂದ್ಬಿಟ್ಟು ಭಾರತ ಅಂತ ಹೇಳ್ಬೋದು. ಸೊ ಅಂಥ ಒಂದು ಅವಕಾಶ ಇವತ್ತು ಭಾರತಕ್ಕೆ ಸಿಕ್ಕಿದೆ. ಇದರದ್ದು ನೆಕ್ಸ್ಟ್ 1 ಇಯರ್ಗೆ ಭಾರತ ದೇಶ ಆಲ್ರೆಡಿ ಬಹಳಷ್ಟು ಪ್ರಿಪೇರ್ ಆಗಿದೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ಬಹಳಷ್ಟು ಯೋಜನೆಗಳನ್ನು ಮಾಡ್ತಾ ಇದು ಮುಂದುವರಿಯೋಕ್ಕೆ ನಡೀತಾ ಇದೆ ಅಂತ ಅನಿಸ್ತಾ ಇದೆ. ಅದು ಫೈನಾನ್ಷಿಯಲ್ ಸೆಕ್ಟ್ರಲ್ಲಾಗಿರ್ಬೋದು, ಕ್ಲೈಮೇಟ್ ಚೇಂಜಲ್ಲಾಗಿರ್ಬೋದು, ವುಮೆನ್ ಎಂಪವರ್ಮೆಂಟ್ ಆಗಿರ್ಬೋದು, ಮತ್ತು ಟೂರಿಸಮಲ್ಲಾಗಿರ್ಬೋದು. ಸೊ ಎಲ್ಲ ಕ್ಷೇತ್ರದಲ್ಲಿ ಭಾರತ ಈ ಒಂದು ಅವಕಾಶವನ್ನು ಬಳಸ್ಕೊಂಡು ಒಂದು ಭಾರತ ಬಂದ್ಬಿಟ್ಟು ಸೆಂಟ್ರಲ್ ಸ್ಟೇಜ್ನ ಪಡೆದುಕೊಂಡಿದೆ ಅಂತ ಹೇಳ್ಬೋದು ಇದರಲ್ಲಿ. ಸರ್, ಈಗ ನಾವು ಇತ್ತೀಚೆಗೆ ಗಮನಿಸಿದ್ರೆ ಕಳೆದ 8 ವರ್ಷಗಳಲ್ಲಿ ಭಾರತ ಎಲ್ಲ ವಲಯಗಳಲ್ಲಿ ಅಭಿವೃದ್ಧಿ ಸಾಧಿಸ್ತಾ ಇದೆ. 5ನೇ ಅತಿ ದೊಡ್ಡ ಆರ್ಥಿಕತೆಯ ರಾಷ್ಟ್ರ ಆಗಿ ಆ ಪಟ್ಟಿಯಲ್ಲಿ ಭಾರತ ಸೇರ್ಪಡೆಯಾಗಿದೆ. ಮತ್ತು ವಿವಿಧ ಒಂದು ಗುರಿಗಳು, ಈಗ ಪರ್ಯಾಯ ಇಂಧನ ಬಳಕೆಯಲ್ಲಿರಬಹುದು, ಎಲೆಕ್ಟ್ರಿಕ್ ವಾಹನಗಳ ಒಂದು ಬಳಕೆಯಲ್ಲಿರಬಹುದು, ಉತ್ಪಾದನೆಯಲ್ಲಿರಬಹುದು, ಮತ್ತು ಈ ಪಳೆಯುಳಿಕೆ ಇಂಧನ ಅಂತ ಏನು ಹೇಳ್ತೀವಿ ನಾವು, ಪೆಟ್ರೋಲ್ ಡೀಸೆಲ್ ಇತ್ಯಾದಿಗಳ ಬಳಕೆ ಕಡಿಮೆ ಮಾಡೋದರಲ್ಲಿರಬಹುದು, ಈ ಥರ ಒಂದು ಅಂದರೆ ಮಾಲಿನ್ಯ ಹೊರಸೂಸುವಿಕೆ ಪ್ರಮಾಣ ಕಡಿಮೆ ಮಾಡೋದರಲ್ಲಿರ್ಬೋದು. ಈ ಥರ ಹಲವು ಗುರಿಗಳನ್ನು ಸುಸ್ಥಿರ ಆರ್ಥಿಕತೆಗಾಗಿ, ಸುಭದ್ರ ಒಂದು ಜಗತ್ತಿಗಾಗಿ ನಮ್ಮ ಭಾರತ ಪರ್ಟಿಕ್ಯುಲರ್ಲಿ ಹಾಕ್ಕೊಳ್ತಾ ಬಂದಿದೆ. ಸೊ ಈ ಗುರಿಗಳ ಸಾಧನೆಯಲ್ಲಿ ಮತ್ತು ಈ ಗುರಿಗಳ ಮೂಲಕ ಜಗತ್ತನ್ನು ಪ್ರಭಾವಿಸೋದರಲ್ಲಿ ಈ ಒಂದು ಅಧ್ಯಕ್ಷತೆಯ ಅವಧಿ ಯಾವ ರೀತಿ ನಮಗೆ ನೆರವಾಗುತ್ತೆ ಮತ್ತು ಇದರ ಒಂದು ಪ್ರಾಮುಖ್ಯತೆ ಏನು ಅಂತ? ಮೊಟ್ಟ ಮೊದಲನೇದಾಗಿ ಭಾರತ ದೇಶ ನಾವು ನೋಡಿರ್ಬೋದು, ಇವತ್ತು ಸುಮಾರು 140 ಕೋಟಿ ಜನಸಂಖ್ಯೆ ಇರುವಂಥ ಭಾರತ ಇದೆ. ಸೊ ಇಂಥ ಒಂದು 140 ಕೋಟಿ ಜನಸಂಖ್ಯೆ ಇರುವಂಥ ಭಾರತದಲ್ಲಿ ಇವತ್ತು ಇದರಲ್ಲಿ ಸುಮಾರು ಒಂದಷ್ಟು ವಿಷಯಗಳು ನಾವು ಇಲ್ಲಿ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕು. ಒಂದು, ನೀವು ಹೇಳಿದ್ರಿ ಇವತ್ತು ಪರಿಸರದ ಬಗ್ಗೆ. ಇವತ್ತು ನಮ್ಮ ದೇಶದಲ್ಲಿ ಆಟೋಮೊಬೈಲ್ ಸೆಕ್ಟರ್, ಇವತ್ತು ಕಾರುಗಳ ಬಳಕೆ ಏನಾಗಿದೆ ತುಂಬ ಅತಿ ವೇಗದಲ್ಲಿ ಬೆಳೀತಾ ಇದೆ. ಹಾಗೆ ಇಂಡಸ್ಟ್ರಿಯಲೈಸೇಷನು ಸಹ ಬೆಳೀತಾ ಇದೆ. ಸೊ ಹಾಗಾಗಿ ಇವತ್ತು ಭಾರತ ದೇಶನ ನಾವು ಒಂದು ಕಾಂಟಿನೆಂಟ್ ಅಂತಲೇ ಹೇಳ್ಬೋದು, ಒಂದು ಉಪಖಂಡ ಅಂತಲೇ ನಾವು ಹೇಳ್ತೀವಿ. ಯಾಕಂದರೆ ಭಾರತ ದೇಶ ಅಷ್ಟೊಂದು ಡೈವರ್ಸಿಫಿಕೇಷನ್ ಇದ್ದರೂ ಸಹ ಸೊ ಭಾರತ ದೇಶದಲ್ಲಿ ನಮ್ಮದೇ ಆದಂಥ ಕೆಲವೊಂದು ಜವಾಬ್ದಾರಿಗಳು ನಮ್ಮದು ಇವತ್ತು ಬೆಳೀತಾ ಇದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂತಂದರೆ, ಕಳೆದ ಕೋವಿಡ್ ಆದಮೇಲೆ, ಈ ಒಂದು ಪೆಂಡಮಿಕ್ ಆದಮೇಲೆ ಭಾರತ ದೇಶ ಎಕನಾಮಿಕಲ್ ಆಗಿ ತೆಗೆದುಕೊಂಡಿರುವಂಥ ಡಿಸಿಷನ್ಸ್ಗಳೇನಿದೆ, ಇದು ಇವತ್ತು ಪ್ರಪಂಚ ಮಟ್ಟದಲ್ಲಿ ಇದೊಂದು ಒಳ್ಳೆಯ ಮಹತ್ವವನ್ನು ಪಡೆದಿದೆ, ಬಹಳಷ್ಟು ಪ್ರಶಂಸೆನೂ ಪಡೆದಿದೆ. ಸೊ ಹಾಗಾಗಿ ಭಾರತ ಇವತ್ತು ಒಂದು ಜವಾಬ್ದಾರಿಯುತವಾದಂಥ ದೇಶವಾಗಿ, ಯಾಕಂದರೆ ಇವತ್ತು ಬರೀ ನಾವು ಬೆಳವಣಿಗೆನ ಮಾತ್ರ ಮುಂದೆ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಇವತ್ತು ಪ್ರಪಂಚ ಒಂದು ಗ್ಲೋಬಲೈಸೇಷನ್ ಅಂತ ನಾವು ಹೇಳಿದ್ದೀವಿ. ಪ್ರಪಂಚ ಒಂದಕ್ಕೊಂದು ಇವತ್ತು ಕ್ಲೈಮೇಟಲ್ಲಿ ಆಗಿರ್ಬೋದು, ಫೈನಾನ್ಸಲ್ಲಿ ಆಗಿರ್ಬೋದು, ಸೆಕ್ಯೂರಿಟಿ ಸಿಸ್ಟಮಲ್ಲಿ ಆಗಿರ್ಬೋದು, ಇವತ್ತು ಟೆರ್ರಿಸಮಲ್ಲಿ ಆಗಿರ್ಬೋದು, ಇವತ್ತು ಪ್ರಪಂಚದ ಒಟ್ಟಿಗೆ ನಾವು ಕೈ ಜೋಡಿಸಿ ಇವತ್ತು ನಾವು ಮುಂದುವರಿಬೇಕು, ತಡೆಯುವಂಥದ್ರಲ್ಲಿ ಇವತ್ತು ಭಾರತ ದೇಶ ಕೈ ಜೋಡಿಸುವಂತಾಗಿದೆ. ಸೊ ಹಾಗಾಗಿ ಇಂಥ ಒಂದು
ಸ್ಥಿತಿನಲ್ಲಿ ಇವತ್ತು ಭಾರತ ಏನು ಇವತ್ತು ಒಂದು ಪಡೆದುಕೊಂಡಿದೆ, ಇವತ್ತು ಇಡೀ ಒಂದು ಎಕ್ಸೆಪ್ಟೆನ್ಸ್ ಏನು ಸಿಗ್ತಾ ಇದೆ ಭಾರತ ದೇಶಕ್ಕೆ, ಅದು ಒಂದು ಒಳ್ಳೆಯ ಮಹತ್ವದಂತ ಹೇಳ್ಬೋದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಏನಂತಂದರೆ ಭಾರತಕ್ಕೂ ಕೆಲವೊಂದು ಜವಾಬ್ದಾರಿಗಳನ್ನ ತೆಗೆದುಕೊಳ್ಳುವಂಥ, ಒಂದು ಲೀಡರ್ಶಿಪ್ ತೆಗೆದುಕೊಳ್ಳುವಂಥ ಅವಕಾಶ ಇದೆ ಅಂತ ಒಂದು ನಾಯಕತ್ವ ಪಡೆಯುವಂಥದ್ದು ಇದೆ. ಮತ್ತೆ ಸರ್, ಈಗ ಭಾರತೀಯ ಪರಂಪರೆ ಬಹು ಹಿಂದಿನಿಂದಲೂ ವಸುಧೈವ ಕುಟುಂಬಕಂ ಅಂತ ನಾವು ಹೇಳ್ತೀವಿ. ಅಂದರೆ ಇಡೀ ವಿಶ್ವವೇ ಒಂದು ಫ್ಯಾಮಿಲಿ, ಒಂದು ಕುಟುಂಬ ಥರ ಅಂತ. ಈ ಬಾರಿಯ ಭಾರತೀಯ G20 ಅಧ್ಯಕ್ಷತೆ ಅವಧಿಯಲ್ಲಿ ಕೂಡ ಇದೇ ಒಂದು ಧ್ಯೇಯ ವಾಕ್ಯವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. ಒನ್ ಅರ್ತ್, ಒನ್ ಫ್ಯಾಮಿಲಿ, ಒನ್ ಫ್ಯೂಚರ್ ಅಂತ. ಇದು ಒಂದು ಜಗತ್ತಿನ ಜಾಗತಿಕ ಒಳಿತಿಗಾಗಿ ಮತ್ತು ಸುಸ್ಥಿರ ಅಭಿವೃದ್ಧಿಗಾಗಿ ಯಾವ ರೀತಿ ಇದು ಪ್ರಭಾವಿಸುತ್ತೆ ಅಂತ? ಇವತ್ತು ಈ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ, ಭಾರತ ದೇಶ ಮೊದಲಿಂದನೂ ಪುರಾತನದಿಂದಲೂ ಇದನ್ನು ನಂಬಿರುವಂಥ ಒಂದು ಕಾನ್ಸೆಪ್ಟ್ ಇದೆ. ಏನಂದರೆ ಒಂದು ಫ್ಯಾಮಿಲಿ ಅನ್ನೋದು ಅಥವಾ ಒಂದು ಕುಟುಂಬ ಅನ್ನೋವಂಥದ್ದು. ಬಟ್ ಏನಾಗಿದೆ, ಇತ್ತಿತ್ತಲಾಗಿ ಭಾರತ ಒಂದು ಇಡೀ ಪ್ರಪಂಚ ಒಂದು ಎಕನಾಮಿಕಲ್ ಆಗಿ ಡಿವೈಡ್ ಆಗಿದೆ. ನಾವು ನೋಡಿರ್ಬೋದು, ಅಂಡರ್ ಡೆವಲಪ್ಡ್ ನೇಷನ್ಸ್, ಡೆವಲಪಿಂಗ್ ನೇಷನ್ಸ್ ಅಂತ, ಡೆವಲಪ್ಡ್ ನೇಷನ್ಸ್ ಅಂತ, ಮುಂದುವರಿದ ರಾಷ್ಟ್ರಗಳು, ಮುಂದುವರಿತ ರಾಷ್ಟ್ರಗಳು ಮತ್ತು ಬಡ ರಾಷ್ಟ್ರಗಳು ಅಂತೇಳಿ. ಇದಕ್ಕೆ ಆದಂಥ ಭಾಳಷ್ಟು ಈ ಒಂದು ವಿವಿಧ ರೀತಿಯಲ್ಲಿ ಏನು ಒಂದು ಎಕನಾಮಿಕಲ್ ಇಂಬ್ಯಾಲೆನ್ಸ್ ಅನ್ನಾಗಿತ್ತು. ಇದರಿಂದ ಏನಾಗಿದೆ, ಬಹಳಷ್ಟು ರಾಷ್ಟ್ರಗಳಿಗೆ ಒಂದು ಒತ್ತಡನ ತರುವಂಥ ಕೆಲಸ ನಡೀತಾ ಇತ್ತು. ಮುಂಚೆ ನಾವು ನೋಡಿರ್ಬೋದು, G7 ಅನ್ನೋದು ಬರೀ ಬಲಾಢ್ಯ ರಾಷ್ಟ್ರಗಳು ಸೇರಿಕೊಂಡು ಒಂದು ಯೂನಿಯನ್ ಮಾಡ್ಕೊಂಡಿದ್ರು. 1999 ಆದಮೇಲೆ ಈ G20 ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದರಲ್ಲಿ ಅಂಡರ್ ಡೆವಲಪ್ಡ್ ನೇಷನ್ಸು ಮತ್ತು ಎಮರ್ಜಿಂಗ್ ಮಾರ್ಕೆಟ್ಗಳನ್ನ ಇನ್ಕ್ಲೂಡ್ ಮಾಡಿ ಇವತ್ತು G20 ಆಗಿದೆ. ಸೊ ಇದರಲ್ಲಿ ಏನಾಗಿದೆ ಅಂತಂದರೆ, ಒಂದು ನಮ್ಮ ಆರ್ಥಿಕ ಪರಿಸ್ಥಿತಿ ಅಲ್ಲದೇ ಬಹಳಷ್ಟು ಇಂಟರ್ನ್ಯಾಷನಲ್ ಟ್ರೇಡ್ಸ್ ಎಕ್ಸ್ಚೇಂಜ್ಗಳು ನಡೀತಾ ಇದೆ. ಯಾಕಂದರೆ ಇವತ್ತು ಪ್ರತಿಯೊಂದು ದೇಶದಲ್ಲಿ ಅದರದ್ದೇ ಆದಂಥ ಒಂದು ಸಂಪನ್ಮೂಲಗಳಿದೆ. ಹಾಗೆ ಬಹಳಷ್ಟು ಒಂದು ಹ್ಯೂಮನ್ ರಿಸೋರ್ಸಸ್ ಅಂತ ನಾವೇನು ಹೇಳ್ತೀವಿ, ಅದರದ್ದು ಎಕ್ಸ್ಚೇಂಜಸ್ಸು ನಡೀತದೆ. ಇವತ್ತು ಭಾರತ ದೇಶದಲ್ಲಿ ಎಷ್ಟೊಂದು ಯುವಕರು ಇವತ್ತು ಪ್ರಪಂಚದ ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಅದು ನಾಸಾದಲ್ಲಿಂದ ಹಿಡ್ಕೊಂಡು ಇವತ್ತು ಒನ್ ಆಫ್ ದ ಮೋಸ್ಟ್ ಸೊಫಿಸ್ಟಿಕೇಟೆಡ್ IT ಕಂಪ್ನಿಗಳು ನಮ್ಮ ಭಾರತೀಯರು ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಇವತ್ತು ಟೆಕ್ನಾಲಜಿ ಎಕ್ಸ್ಚೇಂಜ್ ಆಗ್ತಾ ಇದೆ ಇವತ್ತು. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಭಾರತಕ್ಕೆ ಇದರಿಂದ ಉಪಯೋಗ ಸಿಗೋದಲ್ಲದೆ ಬಹಳಷ್ಟು ಎಮರ್ಜಿಂಗ್ ಮಾರ್ಕೆಟ್ಗಳಿಗೂ ಇದರಿಂದ ಬೆಳವಣಿಗೆಗೆ ಅವಕಾಶ ಇದೆ ಅಂತ ಹೇಳ್ಬೋದು. ಹಾಗೆ ಇವತ್ತು ಎಮರ್ಜಿಂಗ್ ಮಾರ್ಕೆಟಿಂದ ಅವರಿಗೆ ಭಾರತದಂಥ ದೇಶದಲ್ಲಿ ಅಥವಾ ಅಂಥ ಎಮರ್ಜಿಂಗ್ ಮಾರ್ಕೆಟ್ಗಳಲ್ಲಿ ಹೂಡಿಕೆ ಮಾಡೋ ಅವಕಾಶ ಮುಂದುವರೆದ ದೇಶಗಳಿಗೂ ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಇವತ್ತು ಜಪಾನ್ ಅಂತ ದೇಶ ಇದೆ, ಇವತ್ತು ಒಳ್ಳೆ ಬೆಳೆದಿರುವಂಥ ದೇಶ ಆಗಿರ್ಬೋದು, ಆರ್ಥಿಕವಾಗಿ ಬೆಳೆದಿದೆ. ಬಟ್ ಇವತ್ತು ಅಲ್ಲಿ ಗ್ರೋತ್ ಅಂತ ತೊಗೊಂಡ್ರೆ ಆಲ್ಮೋಸ್ಟ್ 0 ಮಟ್ಟದಲ್ಲಿದೆ, ಗ್ರೋತ್ ಇಲ್ಲ ಅವ್ರ ದೇಶದಲ್ಲಿ. ಬಟ್ ಅದೇ ಜಪಾನಿಗೆ ಇವತ್ತು ಹೂಡಿಕೆ ಮಾಡುವಂಥ ಅವಕಾಶ ಇಂದ ಎಮರ್ಜಿಂಗ್ ಮಾರ್ಕೆಟ್ಲಿದೆ, ಸ್ಪೆಷಲಿ ಲೈಕ್ ಇಂಡಿಯಾ ಅಂತ ಹೇಳ್ಬೋದು, ಭಾರತ ಅಂತ ಹೇಳ್ಬೋದು. ಹಾಗೆ ಅಮೆರಿಕ ಅಂತ ದೇಶ ಇವತ್ತು ಆ್ಯಪಲ್ ಅಂತ ಕಂಪ್ನಿ ಭಾರತದಲ್ಲಿ ಬಂದು ಇವತ್ತು ಹೂಡಿಕೆ ಮಾಡಿ ಇವತ್ತು ನೋಡಿರ್ಬೋದು ನೀವು, ಸುಮಾರು ಇವತ್ತು ಎಕ್ಸ್ಪೋರ್ಟಲ್ಲಿ ಬೈ 2025ಗೆ ಇಂಡಿಯಾ ಇಸ್ ಗೋಯಿಂಗ್ ಟು ಬಿ ದ ಲೀಡಿಂಗ್ ಎಕ್ಸ್ಪೋರ್ಟ್ ಕಂಪ್ನಿ ಇನ್ ಮೊಬೈಲ್ ಅಂತ ಹೇಳ್ಬೋದು. ಇಂಥ ಎಲ್ಲ ಒಂದು ರಿಸೋರ್ಸಸ್ಗಳನ್ನ ಇವತ್ತು ಗ್ಲೋಬಲೈಸೇಷನ್ ಬೆನಿಫಿಟಿಂದ ಈ ಥರ ಒಂದು ಅವಕಾಶ ಇದೆ. ಅಂಥ ಅವಕಾಶಗಳು ಈ ಥರ ಒಂದು G20 ಅನ್ನೋ ಒಂದು ಇದರಲ್ಲಿ ನಮಗೆ ಸಿಗೋಕ್ಕೆ ಇನ್ನೂ ಜಾಸ್ತಿ ಇದೆ. ಮುಂದುವರಿಯುತ್ತಿರುವ ರಾಷ್ಟ್ರಗಳು ಒಂದು ರೀತಿ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗೋದಕ್ಕೆ ಇದು ಆಗುತ್ತೆ ಅಂತ ಹೇಳ್ತೀರಿ. ಮತ್ತು ಈ G20 ಗ್ರೂಪಲ್ಲಿ, ಒಕ್ಕೂಟದಲ್ಲಿ ನಾವು ನೋಡಿದ್ರೆ ಇಲ್ಲಿ ಭಾರತ ಇದೆ, ರಷ್ಯಾ, ಚೀನಾ, ಮತ್ತು ಫ್ರಾನ್ಸ್, ಅಮೇರಿಕಾ, ಯುನೈಟೆಡ್ ಕಿಂಗ್ಡಮ್, ಮತ್ತು ಯುರೋಪಿಯನ್ ಯೂನಿಯನ್, ಜಪಾನ್, ಈ ಥರ ರಾಷ್ಟ್ರಗಳ ಜೊತೆಗೆ ಬ್ರೆಜಿಲ್, ಮತ್ತು ಈಗ ಯಾವ್ಯಾವುದು ಇಂಡೋನೇಷ್ಯಾ ಇರಬಹುದು, ಮತ್ತು ಈ ರೀತಿಯ ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಜೊತೆಗೆ ಹೊಂದುತ್ತಿರುವ ರಾಷ್ಟ್ರಗಳು ಇದ್ದಾವೆ. ಮತ್ತು ಈ ವರ್ಷದ G20 ಅಧ್ಯಕ್ಷತೆ ಅವಧಿಯನ್ನು ನಾವು ಗಮನಿಸಿದ್ರೆ ಇಲ್ಲಿ G20ನಲ್ಲಿ ಒಂದು ತ್ರಿಕೂಟ ಮಂಡಳಿ ಅಂತ ಒಂದು ಇದೆ. ಅಂದರೆ ಯಾವುದು ಅಧ್ಯಕ್ಷತೆ ವಹಿಸ್ತಾ ಇದೆಯೋ ಆ ರಾಷ್ಟ್ರ, ಮತ್ತು ಅದರ ಹಿಂದಿನ ವರ್ಷ ಅಧ್ಯಕ್ಷತೆ ವಹಿಸಿದ್ದು ಈಗ ಇಂಡೋನೇಷ್ಯಾ, ಮತ್ತು ಮುಂದಿನ ವರ್ಷ ಅಧ್ಯಕ್ಷತೆ ವಹಿಸುವಂಥದ್ದು ಬ್ರೆಜಿಲ್, ಈ 3 ರಾಷ್ಟ್ರಗಳು ಸೇರಿ ಒಂದು ಅಜೆಂಡಾವನ್ನು ಪ್ರಿಪೇರ್ ಮಾಡ್ತವೆ ಮತ್ತು ಅವು ಜಾರಿ ಮಾಡೋದಕ್ಕೆ ಅವು ಸಮನ್ವಯದಿಂದ ಕಾರ್ಯನಿರ್ವಹಿಸ್ತವೆ ಅಂತ. ಇದನ್ನು ಗಮನಿಸಿದ್ರೆ ಈ ಇಂಡೋನೇಷ್ಯಾ, ಭಾರತ ಮತ್ತು ಈಗ ಬ್ರೆಜಿಲ್ 3 ಕೂಡ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಬರ್ತದೆ. ಇದನ್ನು ನಾವು ನೋಡಿದ್ರೆ ಈಗ ಮುಂಚೆ ಅಮೇರಿಕಾ ಮತ್ತು ರಷ್ಯಾ ಒಂದು ರೀತಿ ಪೋಲರೈಸ್ ಆಗಿತ್ತು. ಈಗ ಇದು ಒಂದು ಬಹು ಧ್ರುವೀಕರಣದತ್ತ ಜಗತ್ತು ಸಾಗ್ತಾ ಇರೋ ಒಂದು ಸಂಕೇತ ಅಂತ ತಾವು ಹೇಳ್ತೀರಾ? ಹೇಗೆ ಇದನ್ನು ವಿಶ್ಲೇಷಿಸ್ತೀರಾ? ಮೊದಲನೇದಾಗಿ ಇವತ್ತು ನಾವು ಇದನ್ನು ಎಮರ್ಜಿಂಗ್ ಮಾರ್ಕೆಟ್ಸ್ ಅಂತ ನಾವು ಹೇಳ್ತೀವಿ, ಬ್ರಿಕ್ಸ್ ರಾಷ್ಟ್ರಗಳಂತ ಏನು ಹೇಳ್ತೀವಿ, ಅದರಲ್ಲಿ ಬ್ರೆಜಿಲು ಬರುತ್ತೆ, ಇವತ್ತು ಭಾರತ ದೇಶನೂ ಇದೆ. ಇವತ್ತು ಈ ರಾಷ್ಟ್ರಗಳಿಗೆ ಅದರದೇ ಆದಂಥ ಒಂದು ನ್ಯಾಚುರಲ್ ಗ್ರೋತ್ ಅಂತ ಹೇಳ್ತೀವಿ ನಾವು. ಇದಕ್ಕೆ ಏನಂತಂದರೆ ಸಹಜ ಅಭಿವೃದ್ಧಿ ಹೊಂದುವಂಥದ್ದು. ಯಾಕಂದರೆ ಇವತ್ತು ಭಾರತದ ಎಕ್ಸಾಂಪಲ್ ನಾವು ತೆಗೆದುಕೊಳ್ಳೋದಾದರೆ ಅತಿ ಹೆಚ್ಚು ಯುವಕರಿರುವಂಥ ರಾಷ್ಟ್ರ. ಹಾಗೆ
ಏನು ಬೇರೆ ಬೇರೆ ಸೆಕ್ಟರ್ ಅಂತ ತೊಗೊಂಡಾಗ ಇವತ್ತು ಎಜುಕೇಷನ್ ಸೆಕ್ಟರ್ ಅಂತ ತೊಗೋಬೋದು, ಶಿಕ್ಷಣ ಸಂಸ್ಥೆ ಸೆಕ್ಟ್ರಲ್ಲಾಗಿರ್ಬೋದು, ಮತ್ತು ಆರೋಗ್ಯ ಸೆಕ್ಟರ್ಗಳಲ್ಲಾಗಿರ್ಬೋದು. ಇವತ್ತು ಭಾರತ ದೇಶ ಒಂದು ಎಮರ್ಜ್ ಆಗ್ತಾ ಇದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಈ ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರಗಳದ್ದು ಒಂದು ವಿಶೇಷತೆ ಏನಂತಂದರೆ ಇವತ್ತು ಟೆಕ್ನಾಲಜಿನ ಅಡಾಪ್ಟ್ ಮಾಡೋದ್ರಲ್ಲಿ ಇವರು ಬಹಳ ಮುಂದುವರೆದಿದ್ದಾರೆ. ಓಕೆ. ಸೊ ಹಾಗಾಗಿ ಇಂಥ ಒಂದು ಸ್ಥಿತಿನಲ್ಲಿ ಎಮರ್ಜಿಂಗ್ ಮಾರ್ಕೆಟ್ ನನ್ನ ಪ್ರಕಾರ ನೆಕ್ಸ್ಟ್ 2-3 ದಶಕಗಳಿಗೆ ಇದು ಒಂದು ದಿಕ್ಸೂಚಿ ತೋರಿಸ್ತಾ ಇದೆ ಪ್ರಪಂಚಕ್ಕೆ. ಯಾಕಂದರೆ ಇವತ್ತು ಯುರೋಪಿಯನ್ ರಾಷ್ಟ್ರಗಳನ್ನು ನೋಡಿದಾಗ ಇಟ್ ಈಸ್ ಕೊಲ್ಯಾಪ್ಸಿಂಗ್. ನೀವು ನೋಡಿರ್ಬೋದು ಇವತ್ತು ಸ್ಪೇನ್, ಗ್ರೀಸ್ ಆಗಿರ್ಬೋದು, ಇತ್ತಿತ್ತಲಾಗಿ ಬಂದಿರುವಂಥ ಇಂಗ್ಲೆಂಡ್ದು ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಎಲ್ಲ ನೋಡಿದಾಗ ಈ ಫೈನಾನ್ಷಿಯಲ್ ಕ್ರೈಸಿಸ್ಸಿಂದ ಆಚೆ ಬರಬೇಕಂದ್ರೆ ಎಮರ್ಜಿಂಗ್ ಮಾರ್ಕೆಟ್ಗಳ ಪಾತ್ರ ಬಹಳ ದೊಡ್ಡದಾಗಿದೆ. ಇವತ್ತು ಅಮೆರಿಕದಲ್ಲಿ ಇವತ್ತು ಇನ್ಫ್ಲೇಷನ್ 40 ವರ್ಷದ ಹೈನಲ್ಲಿ ತಲುಪಿದೆ. ರಿಸೆಷನ್ ಬರುವಂಥ ಎಲ್ಲ ಚಾನ್ಸಸ್ ಇದೆ ಅಂದ್ಬಿಟ್ಟು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಲ್ರೆಡಿ ಹೇಳಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಇಂಡಿಯಾ ಅಂತ ಭಾರತ ಅಂತ ಎಮರ್ಜಿಂಗ್ ಮಾರ್ಕೆಟಲ್ಲಿ ನೀವು ಚೆಕ್ ಮಾಡೋ ನೀವು ನೋಡೋದೇ ಆದರೆ ಇವತ್ತು ನಮ್ಮ ಎಕನಾಮಿಕಲ್ಲಿ ನಾವು ಬೆಳೀತಾ ಇದ್ದೀವಿ. ಇವತ್ತು ನೀವು ನೋಡಿದರೆ ಇನ್ಫ್ಲೇಷನ್ ಆಲ್ಮೋಸ್ಟ್ 5.9% ಬಂದಿದೆ. ಆಮೇಲೆ GDP-ನಲ್ಲಿ ತೊಗೊಂಡ್ರೆ ಇವತ್ತು 3 ಟ್ರಿಲಿಯನ್ ಎಕನಾಮಿಗೆ ತಲುಪಿದ್ದೀವಿ. ಸೊ ಹಾಗಾಗಿ ಇವತ್ತು ನೆಕ್ಸ್ಟು 10-20 ವರ್ಷಗಳನ್ನು ತೆಗೆದುಕೊಂಡಾಗ ಎಮರ್ಜಿಂಗ್ ಮಾರ್ಕೆಟ್ಗಳು ಇವತ್ತು ತುಂಬ ಒಂದು ಗ್ಲೋಬಲ್ ಎಕನಾಮಿಗೆ ಅವ್ರದ್ದೇ ಆದಂಥ ಒಂದು ಕೊಡುಗೆ ಕೊಡ್ತಾ ಇದೀವಿ ಅಂತ ಹೇಳ್ತೀರಿ. ಈ G20ಗೆ ಸಂಬಂಧಪಟ್ಟಂತೆ ಮಹತ್ವದ ಒಂದು ಸಭೆ ಬೆಂಗಳೂರಿನಲ್ಲಿ ಮಂಗಳವಾರ ಇವತ್ತು ಶುರುವಾಗಿದೆ. ಇದು G20 ಆರಂಭದಲ್ಲಿ ನಾವು ಗಮನಿಸೋದಾದರೆ ಇದು ಶುರುವಾಗಿದ್ದೇ ಒಂದು ರೀತಿ ಹಣಕಾಸಿ ಸಹಕಾರಕ್ಕೋಸ್ಕರ ವಿತ್ತ ಸಚಿವರು ಮತ್ತು ಕೇಂದ್ರೀಯ ಬ್ಯಾಂಕ್ಗಳ ಗವರ್ನರ್ನ ಒಂದು ವೇದಿಕೆಯಲ್ಲಿ ತೊಗೊಂಬಂದು ಅದಕ್ಕೆ ತಕ್ಕ ಸಹಕಾರವನ್ನು ಜಗತ್ತಿಗಾಗಿ ಕೊಡೋಣ ಅಂತ ಶುರುವಾಗಿದ್ದು, ಆಮೇಲೆ ಸರ್ಕಾರಿ ಪ್ರಮುಖರು ಮತ್ತು ರಾಷ್ಟ್ರ ಪ್ರಮುಖರನ್ನು ಒಳಗೊಂಡಂಥ ಒಂದು ದೊಡ್ಡ ವೇದಿಕೆಯಾಗಿ ಇದು ಬೆಳವಣಿಗೆ ಆಯಿತು. ಈ ಬರುವ ಫೆಬ್ರವರಿನಲ್ಲಿ ಈ ರೀತಿಯ ಒಂದು ಹಣಕಾಸು ಸಚಿವರ ಮತ್ತು ಈ ಕೇಂದ್ರೀಯ ಬ್ಯಾಂಕ್ ಗವರ್ನರ ಸಭೆ ನಡೆಯುತ್ತೆ ಭಾರತದಲ್ಲಿ. ಅದಕ್ಕೆ ಪೂರ್ವಭಾವಿಯಾಗಿ ಕೇಂದ್ರೀಯ ಬ್ಯಾಂಕ್ಗಳ ಡೆಪ್ಯೂಟಿ ಗವರ್ನರ್ಗಳ ಸಭೆ ಮತ್ತು ಈ ವಿತ್ತ ಸಚಿವಾಲಯದ ಹಿರಿಯ ಅಧಿಕಾರಿಗಳ ಸಭೆ ಇವತ್ತು ಶುರುವಾಗಿದೆ. ಹೌದು. ಈ ಒಂದು ನಿಟ್ಟಿನಲ್ಲಿ ನಾವು ಗಮನಿಸೋದಾದರೆ ಈ ಜಾಗತಿಕ ಹಣಕಾಸು ಸಹಕಾರದಲ್ಲಿ ಕೇಂದ್ರೀಯ ಬ್ಯಾಂಕ್ಗಳ ಒಂದು ಪಾತ್ರ ಮತ್ತು ಅವುಗಳ ಕೊಡುಗೆ ಯಾವ ರೀತಿ ಇರಬೇಕು ಮತ್ತು ಹೇಗೆ ಇದೆ ಅಂತ. ಖಂಡಿತವಾಗ್ಲೂ ಪ್ರತಿಯೊಂದು ದೇಶದ ಒಂದು ಸೆಂಟ್ರಲ್ ಬ್ಯಾಂಕ್ ಅಂತ ಏನು ಹೇಳ್ತೀವಿ, ಅದರದ್ದೇ ಆದಂಥ ಒಂದು ಮಹತ್ವವಾಗಿ ಪ್ರತಿಯೊಂದು ದೇಶದಲ್ಲಿ ಈ ಫೈನಾನ್ಷಿಯಲ್ ಪಾಲಿಸಿಗಳನ್ನ ಮಾಡೋದರಲ್ಲಿ ಬಹಳ ಮಹತ್ವ ಹೊಂದಿದೆ. ಇವತ್ತು ಪ್ರಪಂಚದಲ್ಲಿ ನೀವು ಒಂದು ಫೈನಾನ್ಷಿಯಲ್ ಕ್ರೈಸಿಸ್ಗಳನ್ನ ನೋಡಿದಾಗ ಅದರಲ್ಲಿ ಬಹಳಷ್ಟು ಡಿಸಿಷನ್ಸ್ಗಳು ಸೆಂಟ್ರಲ್ ಬ್ಯಾಂಕ್ಗಳು ಅಂಥ ಪರಿಸ್ಥಿತಿಯಿಂದ ಆಚೆ ತೆಗೆದುಕೊಂಡು ಬರೋಕ್ಕೆ ಬಹಳ ಸಹಾಯ ಆಗುತ್ತೆ. ಇತ್ತಿತ್ತಲಾಗಿ ನೀವು ನೋಡಿರ್ಬೋದು ಫೆಡ್ರಲ್ ಬ್ಯಾಂಕ್, ಅಮೇರಿಕನ್ ಬ್ಯಾಂಕು ಕಂಟಿನ್ಯೂಸ್ ಆಗಿ ಅದ್ರ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಯಾಕಂದರೆ ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡೋಕ್ಕೆ ಅದು ಬಹಳ ಸಹಜ ಆಗುತ್ತೆ. ಇವತ್ತು ಅಮೇರಿಕಾದಲ್ಲಿ ಇವತ್ತು ಹಣದುಬ್ಬರ ಜಾಸ್ತಿ ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಅದ್ರ ಜೊತೆ ವ್ಯವಹಾರ ಮಾಡುವಂಥ ಎಲ್ಲ ರಾಷ್ಟ್ರಗಳಲ್ಲಿ ಅದರದ್ದು ಇಂಪ್ಯಾಕ್ಟ್ ಇರುತ್ತೆ. ಹಾಗಾಗಿ ಅದು ಕಂಟಿನ್ಯೂಸ್ ಆಗಿ ಸೆಂಟ್ರಲ್ ಅಂದರೆ ಎಸ್ಪೆಷಲಿ ನಾವು ಏನು ಈ ನಮ್ಮ ದೇಶದಲ್ಲಿ ಹಿಂಗೆ RBI ಇದೆ, ಹಾಗೆ ಫೆಡ್ರಲ್ ಬ್ಯಾಂಕ್ ನಮ್ಮ ಅಮೇರಿಕಾದಲ್ಲಿ ಅವು ಕಂಟಿನ್ಯೂಸ್ ಆಗಿ ಅದ್ರ ಮೇಲೆ ಕೆಲಸ ಮಾಡ್ತಾನೆ ಇರ್ತವೆ. ಸೊ ಇವಾಗ ಬೆಂಗಳೂರಲ್ಲಿ ನಡೀತಾ ಇರುವಂಥ ಒಂದು G20 ಇದರಲ್ಲಿ ಇದಿದೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಏನಂತಂದರೆ ಇವತ್ತು ಹಣಕಾಸಿನ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಆರ್ಥಿಕ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದು ತುಂಬಾ ನೆಸೆಸಿಟಿ ಇದೆ. ಇವತ್ತು ಇಂಥ ಒಂದು ಇನ್ಫ್ರಾಸ್ಟ್ರಕ್ಚರಲ್ಲಿ ನಾವು ನೋಡ್ತಾ ಇರುವಂಥ ಒಂದು ಇಂಪಾರ್ಟೆಂಟ್ ಇದು ಏನಂತಂದರೆ ಇವತ್ತು ಹೂಡಿಕೆಗಳು ಏನು ಬರ್ತಾ ಇದೆ, ಒಂದು ದೇಶದಿಂದ ಇನ್ನೊಂದು ದೇಶಗಳು ಹೂಡಿಕೆ ಬರಬೇಕಾದ್ರೆ ಒಂದು ಇಂಟ್ರೆಸ್ಟ್ ರೇಟ್ ಮ್ಯಾಟ್ರ್ ಆಗುತ್ತೆ, ಇನ್ನೊಂದು ಟ್ಯಾಕ್ಸ್ ರಿಲೇಟೆಡ್ ಆಗಿರುವಂಥ ಮ್ಯಾಟ್ರುಗಳು. ಯಾಕಂದರೆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಹೂಡಿಕೆ ಮಾಡೋಕ್ಕೆ ಹೋದಾಗ ಬಹಳ ಇಂಪಾರ್ಟೆಂಟು ಪ್ರತಿಯೊಬ್ಬ ಹೂಡಿಕೆದಾರ ನೋಡ್ತಾ ಇರೋದು ಟ್ಯಾಕ್ಸ್, ಅದರ ಇಂಪ್ಲಿಕೇಶನ್ ಏನಿದೆ ಆ ದೇಶದ ಮೇಲೆ, ಆ ವ್ಯಕ್ತಿ ಮೇಲೆ ಅನ್ನೋದು, ಆ ಕಂಪ್ನಿ ಮೇಲೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ಸೆಂಟ್ರಲ್ ಬ್ಯಾಂಕ್ ಇದನ್ನೆಲ್ಲ ತೊಗೊಂಡು 2 ದೇಶಗಳ ಮಧ್ಯೆ ಒಂದು ಟ್ಯಾಕ್ಸ್ ಟ್ರೀಟಿ ಅಂತ ಹೇಳಿ ಸೈನ್ ಮಾಡುವಂಥ ಒಂದು ಮಲ್ಟಿಲ್ಯಾಟ್ರಲ್ ಅಗ್ರಿಮೆಂಟ್ಗಳು ಮಾಡುವಂಥದ್ದು ಇದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಮ್ಮ ದೇಶದಲ್ಲಿ ಈ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇರ್ಬೋದು ಅಥವಾ ಸೆಂಟ್ರಲ್ ಮ್ಯಾನೇಜ್ ಆಗಿ ಆಗ್ತಾ ಇರುವಂಥ ಎಲ್ಲ ಹಣಕಾಸಿನ ವಿಷಯಗಳಲ್ಲಿ ಅಲ್ಲಿರುವಂಥ ಗವರ್ನರ್ಗಳು ಆ ದೇಶಕ್ಕೆ ಒಂದು ಸಂಬಂಧಪಡೋದಲ್ಲದೆ ಆ ದೇಶದ ಜೊತೆ ವ್ಯವಹಾರ ಮಾಡುವಂಥ ದೇಶಗಳ ಜೊತೆನೂ ಅವರು ಒಂದು ಅಗ್ರಿಮೆಂಟ್ನ ಮಾಡಿಕೊಂಡು ಒಂದು ಒಟ್ಟಿನಲ್ಲಿ ಅಭಿವೃದ್ಧಿಯತ್ತ ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಆಗ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಅಂದರೆ ಈ ಹಣಕಾಸು ಮೂಲ ಸೌಕರ್ಯ ಅಭಿವೃದ್ಧಿ ಪಡಿಸೋದಕ್ಕೆ ಇವತ್ತಿನ ಸಭೆ ಒಂದು ಮುಖ್ಯ ಅಜೆಂಡಾವನ್ನು ನಿರ್ಮಾಣ ಮಾಡುತ್ತೆ ಅಂತ ತಾವು ಹೇಳ್ತೀರಿ. ಇತ್ತೀಚೆಗೆ ಉದಯ್ಪುರಲ್ಲಿ ರಾಜಸ್ಥಾನದ ಇದರಲ್ಲಿ ಒಂದು G20 ಶರ್ಪಾಗಳ ಒಂದು ಸಭೆ ಕೂಡ ಆಯಿತು.
G20ಯ ಒಂದು ವಿಶೇಷತೆ ಏನು ಅಂತಂದರೆ, ಸರ್ಕಾರಿ ಪ್ರಮುಖರು ಯಾರಿರ್ತಾರೆ ಅವರ ರಾಯಭಾರಿಗಳು ಅಂತ ಒಬ್ಬರನ್ನ ಶರ್ಪಾ ಅಂತ ನಾವು ಹೇಳ್ತೀವಿ, ಅವರ ಒಂದು ರಾಯಭಾರಿ ನೇಮಕ ಮಾಡಿ ಅವರು ಈ ಪೂರ್ವಭಾವಿ ಸಭೆಗಳಲ್ಲಿ ಪಾಲ್ಗೊಳ್ತಾರೆ. ಇತ್ತೀಚೆಗೆ ಆದ ಉದಯಪುರದ ಸಭೆಯಲ್ಲಿ ಈ ಭಾರತೀಯ ಸಂಸ್ಕೃತಿಯನ್ನು ಅಂದರೆ ವೇಷಭೂಷಣ ಇರಬಹುದು, ಅಲ್ಲಿನ ಒಂದು ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡೋದಿರಬಹುದು, ಈ ಥರ ಒಂದು ಭಾರತೀಯ ಕಲ್ಚರನ್ನು ಜಾಗತಿಕ ವೇದಿಕೆ ಮೇಲೆ ಒಂದು ತೆಗೆದಿಟ್ಟು ಅವರಿಗೆ ಇಲ್ಲಿನ ಸಂಸ್ಕೃತಿ ಜೊತೆ ವಿನಿಮಯ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟದ್ದು. ಈ ರೀತಿಯ ಈಗ G20ಯ ಭಾರತೀಯ ಅಧ್ಯಕ್ಷತೆ ನಮ್ಮ ಭಾರತೀಯ ಒಂದು ಪರಂಪರೆ ಏನಿದೆ ಮತ್ತು ಐತಿಹಾಸಿಕ ಸ್ಥಳಗಳೇನಿದೆ ಮತ್ತು ನಮ್ಮ ಈ ಪ್ರವಾಸೋದ್ಯಮಕ್ಕೆ ಏನೇನು ಅವಕಾಶಗಳು ತೆರೆದುಕೊಳ್ತವೆ, ಈ ರೀತಿ ಒಂದು ವಿಸ್ತಾರವಾದ ಒಂದು ಅವಕಾಶಗಳು, ಒಂದು ಆಯಾಮಗಳು ಈ G20 ಅಧ್ಯಕ್ಷತೆಗಿದೆ. ತಾವೇನು ಹೇಳ್ತೀರಿ? ಖಂಡಿತವಾಗಲೂ ಭಾರತ ದೇಶದಲ್ಲಿ ಇವತ್ತು ಪ್ರತಿಯೊಂದು ರಾಜ್ಯಕ್ಕೂ ನೀವು ಹೋದರೆ ಅದರದ್ದೇ ಆದ ಒಂದು ಸಂಸ್ಕೃತಿ ಇದೆ, ಅದರದ್ದೇ ಆದಂಥ ಒಂದು ಭಾಷೆ ವೈವಿಧ್ಯತೆ ಇದೆ. ಮತ್ತು ಎಲ್ಲದಕ್ಕಿಂತ ಅದು ಆಹಾರದಲ್ಲಾಗಿರ್ಬೋದು, ಉಡುಗೆ ತೊಡುಗೆಗಳಲ್ಲಿ ಅದು ವೈವಿಧ್ಯತೆ ಕಾಣಿಸುತ್ತೆ. ಹಾಗಾಗಿ ಇವತ್ತು ಪ್ರಪಂಚದಲ್ಲಿ ನೀವು ಇತ್ತಿತ್ತಲಾಗಿ ನೋಡಿರುವಂಥ ಒಂದು ವಿಶೇಷತೆ ಏನಂತಂದರೆ, ನಾನು ಭಾರತ ದೇಶದಲ್ಲಿ ಟೂರಿಸಮ್ ತುಂಬ ವೇಗವಾಗಿ ಬೆಳೀತಾ ಇದೆ. ಮುಂಚೆ ಏನಾಗ್ತಿತ್ತಂದರೆ ಭಾರತೀಯರು ನಾವು ಆಚೆ ಹೋಗ್ತಾ ಇದ್ದೀವಿ, ಬಟ್ ಇವತ್ತು ಭಾಳಷ್ಟು ಕಡೆ ಇವತ್ತು ನೀವು ಅದು ಕಾಶ್ಮೀರದಿಂದ ಹಿಡ್ಕೊಂಡು ಹಿಮಾಚಲ್ ಪ್ರದೇಶದಿಂದ ಕನ್ಯಾಕುಮಾರಿಯವ್ರು ನೋಡಿದ್ರು ಹೊರಗಡೆಯಿಂದ ಬಹಳಷ್ಟು ಜನ ಪ್ರವಾಸಿಗರು ಭಾರತಕ್ಕೆ ಇವತ್ತು ಬರ್ತಾ ಇದ್ದಾರೆ. ಯಾಕಂದರೆ ಭಾರತಕ್ಕೆ ಅದರದ್ದೇ ಆದಂಥ ಒಂದು ಐತಿಹಾಸಿಕ ಒಂದು ಇಂಪಾರ್ಟೆನ್ಸ್ ಇದ್ದೇ ಇದೆ. ಸ್ಪೆಷಲಿ ಈ G20ನಲ್ಲಿ ಅದಕ್ಕೆ ಇನ್ನೂ ಜಾಸ್ತಿ ಮಹತ್ವ ಬರುವಂಥದ್ದು ಇದ್ದೇ ಇದೆ. ಯಾಕಂದರೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾವಾಗಲೂ ಅದನ್ನು ಭಾಳ ಇಂಪಾರ್ಟೆಂಟಾಗಿ ಹೇಳ್ತಾ ಇರ್ತಾರೆ. ಯಾಕಂದರೆ ಹೊರಗಡೆ ದೇಶಕ್ಕೆ ಹೋದಾಗಲೂ ಅದನ್ನೇ ಹೇಳೋದು, ನೀವೆಲ್ಲ ಭಾರತ ದೇಶದ ರಾಯಭಾರಿಗಳಾಗಿ. ಯಾಕಂದರೆ ಭಾರತ ದೇಶದಲ್ಲಿ ಅಷ್ಟೊಂದು ಸಂಪನ್ಮೂಲಗಳಿದೆ, ಅಷ್ಟೊಂದು ತಿಳಿದುಕೊಳ್ಳುವಂಥ ಐತಿಹಾಸಿಕ ಹಿನ್ನೆಲೆಗಳಿದೆ, ಅದ್ರ ಬಗ್ಗೆ ನಾವು ಯಾಕೆ ಹೈಲೈಟ್ ಮಾಡಬಾರ್ದು ಅಂತ. ಯಾಕಂದರೆ ಇವತ್ತು ಕೆಲವೊಂದು ದೇಶಗಳಲ್ಲಿ ಪ್ರವಾಸದಿಂದನೇ ಅವರ GDPನಲ್ಲಿ ಸುಮಾರು 20-25% ಕಾಂಟ್ರಿಬ್ಯೂಷನ್ ಆಗಿರೋದು ನೋಡಿದ್ದೀವಿ. ಹಾಗಾಗಿ ಇದಕ್ಕೆ ಬೇಕಾಗಿರುವಂಥ ಒಂದು ಟೂರಿಸಮ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಆಲ್ರೆಡಿ ನಮ್ಮ ಸರ್ಕಾರ ಮಾಡೋಕ್ಕೆ ಶುರುವಾಗಿದೆ. ಅಂದರೆ ಅದು ಬೈ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ರೇಲ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಅದೇ ಥರ ಬೈ ಏರ್ ಆಗಿರ್ಬೋದು, ಸರ್ಕಿಟ್ಗಳು ಮಾಡುವಂಥದ್ದು. ಹೌದು. ಆಮೇಲೆ ಅದು ಅಲ್ಲದೆ ಭಾಳಷ್ಟು ಕಡೆ ಏನಾಗಿದೆ, ಕೆಲವೊಂದು ಡೆಡಿಕೇಟೆಡ್ ಕಾರಿಡೋರ್ಸ್ಗಳನ್ನ ಕ್ರಿಯೇಟ್ ಮಾಡಿರೋದ್ರಿಂದ ಏನಾಗಿದೆ, ಈ ಒಂದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗಳಲ್ಲಿ ಅಂದರೆ ಬರುವಂಥ ಪ್ರವಾಸಿಗರಿಗೆ ತೊಂದರೆ ಆಗದಿರೋ ಥರ ನೋಡಿಕೊಳ್ಳುವ ಎಲ್ಲ ಥರ ಇನ್ಫ್ರಾಸ್ಟ್ರಕ್ಚರ್ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಈ G20ನಲ್ಲಿ ಏನಂದರೆ ಈ ಸುಮಾರು ಒಂದು 200 ಮೀಟಿಂಗ್ಗಳು ಮಾಡೋಕ್ಕೆ ಹೋಗ್ತಾರೆ. ಅಂದರೆ ಪ್ರತಿಯೊಂದು ಸಿಟಿಗಳಲ್ಲಿ ಒಂದು 20 ಸಿಟಿಗಳನ್ನ ಪ್ರತಿಯೊಂದು ಸ್ಟೇಟ್ಗಳಲ್ಲಿ ಒಂದೊಂದು ಮಾಡ್ತಾರೆ. ಉದ್ದೇಶ ಏನಂತಂದರೆ ಕಾನ್ಸೆಪ್ಟ್ ತುಂಬ ಕ್ಲಿಯರ್ ಆಗಿದೆ. ಇಡೀ ಭಾರತ ದರ್ಶನ ಪ್ರಪಂಚಕ್ಕೆ ಇನ್ನೂ ಡೀಪಾಗಿ ಹೇಳ್ಕೊಡೋಕ್ಕೆ ನಮ್ಮ ಸರ್ಕಾರ ರೆಡಿಯಾಗಿದೆ ಅಂತ ಹೇಳ್ಬೋದು. ಮತ್ತು ಈ ಒಂದು ವರ್ಷದ ಒಂದು ಕಾರ್ಯಪಟ್ಟಿಯನ್ನು ನಾವು ಗಮನಿಸಿದ್ರೆ, ಈ ಭಯೋತ್ಪಾದನೆಗೆ ಹಣಕಾಸು ನೆರವು ತಡೆಯೋದಿರಬಹುದು, ಡಿಜಿಟಲ್ ಆರ್ಥಿಕತೆಗೆ ಉತ್ತೇಜನ ಕೊಡೋದಿರಬಹುದು, ಮಹಿಳಾ ಸಬಲೀಕರಣ ಇರಬಹುದು, ಮತ್ತು ಹಸಿರು ಇಂಧನಕ್ಕೆ ಹೆಚ್ಚು ಒತ್ತು ಕೊಡೋದಿರಬಹುದು. ಈ ರೀತಿ ಸುಸ್ಥಿರ ಜಗತ್ತಿಗೆ ಏನು ಬೇಕು ಅವುಗಳಿಗೆ ಹೆಚ್ಚು ಆದ್ಯತೆ ಕೊಟ್ಟಿರೋದು. ಮತ್ತು ಜಗತ್ತಿನ ಎದುರು ಇರುವಂಥ ಸವಾಲುಗಳನ್ನು ದಾಟಿ ನಾವು ಮುಂದೆ ಹೋಗುವುದಕ್ಕೆ ಗಮನ ಕೊಟ್ಟಿರೋದನ್ನು ನೋಡಬಹುದು. ಈ ಭಾರತೀಯ ಅಧ್ಯಕ್ಷತೆಯಲ್ಲಿ ಈ ರೀತಿಯ ಅಜೆಂಡಾಗಳಿಗೆ ಹೆಚ್ಚು ಒತ್ತು ಕೊಟ್ಟಿರೋದ್ರಿಂದ ಭವಿಷ್ಯದಲ್ಲಿ ಯಾವ ರೀತಿ ಜಗತ್ತಿಗೆ ಒಂದು ಉತ್ತಮ ಅಭಿವೃದ್ಧಿ ಆಗುತ್ತೆ ಮತ್ತು ನೆರವು ಸಿಗುತ್ತೆ ಅಂತ. ಖಂಡಿತವಾಗಲೂ ಭಾರತ ದೇಶ ಇವತ್ತು ಈ ಒಂದು ಅಧ್ಯಕ್ಷತೆ ತಗೊಂಡಿರೋದು 2 ರೀತಿಯಲ್ಲಿದೆ. ನೀವು ಹೇಳಿರುವಂಥ ಭಾಳಷ್ಟು ವಿಷಯಗಳಲ್ಲಿ ಭಾರತ ಆಲ್ರೆಡಿ ಇಂಟರ್ನಲ್ ಆಗಿ ನಾವು ಇದನ್ನು ಕೆಲಸ ಮಾಡ್ತಾನೆ ಇದ್ದೀವಿ. ಅದು ಮಹಿಳೆಯರ ಸಬಲೀಕರಣ ಆಗಿರ್ಬೋದು, ಕ್ಲೈಮೇಟ್ ಚೇಂಜ್ ಬಗ್ಗೆ ಆಗಿರ್ಬೋದು, ಆಮೇಲೆ ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಇವಾಗ ಎಕ್ಸಾಂಪಲ್ನ ಹೇಳಬೇಕಂತಂದರೆ ಗ್ರೀನ್ ಎನರ್ಜಿನ ಉಪಯೋಗಿಸ್ಕೊಳ್ಳೋದಾಗಿರ್ಬೋದು. ಪ್ರತಿಯೊಂದು ವಿಷಯಗಳಲ್ಲಿ ಭಾರತ ಇಂಟರ್ನಲ್ಲಿ ನಾವು ಅದ್ರ ಬಗ್ಗೆ ಕೆಲಸ ಮಾಡ್ತಿದ್ದೆ. ಗೌರ್ಮೆಂಟ್ ಆಲ್ಸೋ ಸರ್ಕಾರನೂ ಅಷ್ಟೇ ಅದಕ್ಕೆ ಉತ್ತೇಜನ ಕೊಡ್ತಾ ಇದೆ ಸಬ್ಸಿಡಿಗಳ ಮೂಲಕ. ಆದರೆ ಇದನ್ನು ಹೊರಗಿನ ಪ್ರಪಂಚಕ್ಕೂ ಇದು ಇವತ್ತು ದಾರಿ ತೋರಿಸುವಂಥ ಒಂದು ದಿಕ್ಸೂಚಿ ಕಾಣಿಸ್ತಾ ಇದೆ. ಎರಡನೇದು ಭಾಳ ಇಂಪಾರ್ಟೆಂಟ್, ಭಾರತ ಟೆರ್ರಿಸಮ್ ಬಗ್ಗೆ ಮಾತಾಡಬೇಕಾದ್ರೆ ಭಾರತನೇ ನಾವು ಸ್ವತಃ ಟೆರ್ರಿಸಮ್ದು ಒಂದು ಬಲಿಪಶುವಾಗಿ ಎಷ್ಟೋ ವರ್ಷಗಳನ್ನ ಅನುಭವಿಸಿದ್ದೀವಿ. ಬಟ್ ಕಳೆದ 8-10 ವರ್ಷದಲ್ಲಿ ಭಾರತ ತೆಗೆದುಕೊಂಡಿರುವಂಥ ಕೆಲವೊಂದು ದಿಟ್ಟ ನಿರ್ಧಾರಗಳೇನಾಗಿದೆ, ಇವತ್ತು ಹೊರಗಡೆ ಪ್ರಪಂಚಕ್ಕೆ ಅದು ಒಂದು ಒಳ್ಳೆಯ ಮೆಸೇಜ್ನ ಪಾಸ್ ಆಗಿದೆ. ಅಂದರೆ ನಾವು ಶಾಂತಿಯನ್ನು ಬಯಸಿದರೆ ಶಾಂತಿಯ ಮೂಲಕ ನಾವು ಇನ್ನೂ ಪ್ರಪಂಚಕ್ಕೆ ಹರಡಕ್ಕೆ ರೆಡಿದ್ದೀವಿ. ಬಟ್ ಯಾರಾದರೂ ನಮ್ಮ ಇಂಟರ್ನಲ್ ಸೆಕ್ಯೂರಿಟಿ ಬಗ್ಗೆ, ಯಾರಾದರೂ ನಮ್ಮ ಒಳಗಿರುವಂಥ ಒಂದು ಸೆಕ್ಯೂರಿಟಿ ಬಗ್ಗೆ ಯಾರಾದರೂ ಪ್ರಯೋಗ ಮಾಡೋಕ್ಕೆ ಬಂದಾಗ ವಾಪಸ್ ಅದನ್ನು ಇದು ಮಾಡುವಂಥ ರಿಟ್ಯಾಲಿಯೇಟ್ ಮಾಡುವಂಥದ್ದು ಪಾಸಿಬಿಲಿಟಿ ಇದೆ. ಅಂದರೆ ಪ್ರಪಂಚದಲ್ಲಿ ಏನಂದರೆ ಭಾರತ ಶಾಂತಿಪ್ರಿಯ ದೇಶ, ಆದರೆ ಅದ್ರ ಜೊತೆನೇ
ಪ್ರಪಂಚದಲ್ಲಿ ಅಕ್ಕಪಕ್ಕದವ್ರ ಜೊತೆನೂ ಒಂದು ಶಾಂತಿಯ ಏನೋ ಒಂದು ರಿಲೇಷನ್ಶಿಪ್ನ ಸಂಬಂಧಗಳನ್ನ ಬೆಳೆಸೋದಕ್ಕೂ ಇಷ್ಟಪಡುತ್ತೆ. ಹಾಗಾಗಿ ಇತ್ತಿತ್ತಲಾಗಿ ಇದು ಅಧ್ಯಕ್ಷತೆ ತೊಗೊಂಡಾದ್ಮೇಲೆ ಭಾರತ ದೇಶ ಭಾಳ ಕ್ಲಿಯರ್, ನಮ್ಮ ಪ್ರಧಾನಮಂತ್ರಿಗಳು ಭಾಳ ಕ್ಲಿಯರಾಗಿ ಹೇಳಿದ್ದಾರೆ. ಯಾಕಂದರೆ ಇಂಥ ಒಂದು ಸಿಚುವೇಷನ್ನಲ್ಲಿ, ಇಂಥ ಒಂದು ಸಂದರ್ಭದಲ್ಲಿ ಯಾರೂ ನಾವು ಯುದ್ಧದ ಬಗ್ಗೆ ಮಾತಾಡಬಾರ್ದು. ಯಾಕಂದರೆ ಅಂಥ ಒಂದು ಪರಿಸ್ಥಿತಿ ಇವತ್ತು ನೋಡಿರ್ಬೋದು. ಇವತ್ತು ನ್ಯೂಕ್ಲಿಯರ್ ವಾರ್ ಬಗ್ಗೆ ಇವತ್ತು ಯುಕ್ರೇನ್ ಮತ್ತು ರಷ್ಯಾದಲ್ಲಿ ಮಾತಾಗ್ತದೆ. ಇದು ಒಂದು ಮೆಸೇಜ್ ಏನಾಗಿದೆ ಅಂದರೆ, ಇದು ಬಹಳಷ್ಟು ಜನರಿಗೆ ಒಂದು ಆಘಾತ ತಂದುಕೊಡುವಂಥ ವಿಚಾರ. ಇದು ಮೊದಲೇನೇ ಆಗ್ತಿತ್ತು ಅಂತಂದರೆ, ಬಲಾಢ್ಯ ರಾಷ್ಟ್ರಗಳು ತಮಗೆ ಬೇಕಾಗಿರುವ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ರು, ರಿಸೋರ್ಸಸ್ ಬಗ್ಗೆ ತೆಗೆದುಕೊಳ್ಳುವಂಥ ನಿರ್ಧಾರಗಳ ಬಗ್ಗೆ ಅವ್ರು ಮಾಡ್ತಾಯಿದ್ರು. ಮೊದಲನೇ ಬಾರಿಗೆ ನಮ್ಮ ದೇಶದ ವಿದೇಶಾಂಗ ಮಂತ್ರಿಗಳು ಒಂದು ಮಾತನ್ನು ಹೇಳಿದರು. ಏನು ಅಂತಂದರೆ, ನೀವು ಯಾವ ಯುರೋಪಿಯನ್ ಕಡೆ ಇದ್ದೀರಾ, ರಷ್ಯನ್ಸ್ ಕಡೆ ಇದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನಾವು ಎರಡೂ ಕಡೆಯೆಲ್ಲ ನಾವಿರೋದು ನಮ್ಮ ಇಂಡಿಯಾದಲ್ಲಿ ಇದ್ದೀವಿ ಅಂತ. ಅಂದರೆ ವಿ ಆರ್ ಸಿಟ್ಟಿಂಗ್ ಆನ್ ಅವರ್ ಓನ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು. ಯಾಕಂದರೆ ಪ್ರಪಂಚದಲ್ಲಿ ಯಾವುದೇ ಒಂದು ಯುರೋಪಿಯನ್ ರಾಷ್ಟ್ರ ತಮ್ಮ ಪ್ರಾಬ್ಲಮ್ ಇದ್ದರೆ ಪ್ರಪಂಚದ ಪ್ರಾಬ್ಲಮ್ ಅನ್ಕೊತಾ ಇದ್ರು. ಬಟ್ ಪ್ರಪಂಚದ ಪ್ರಾಬ್ಲಮ್ ನಮ್ಮ ಪ್ರಾಬ್ಲಮ್ ಅಲ್ಲ ಅಂತ ಅನ್ಕೊತಾ ಇದ್ರು. ಇದು ಒಂದು ಒಳ್ಳೆ ಬಹಳಷ್ಟು ಧೈರ್ಯವಾಗಿ ಹೇಳಬೇಕಂದ್ರೆ, ಇವತ್ತು ಭಾರತ ಇದು ಬರೀ ಆರ್ಥಿಕವಾಗೆಲ್ಲ ನಮ್ಮ ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಡಿರುವಂಥ ಭಾರತ ಅಂತ ಹೇಳ್ಬೋದು. ಒಂದು ಉತ್ತಮ ರಾಜತಾಂತ್ರಿಕ ನೀತಿಯನ್ನು ಮತ್ತು ವಿದೇಶಾಂಗ ನೀತಿಯನ್ನು ಭಾರತ ಅನುಸರಿಸ್ತಾ ಇದೆ ಅಂತ ಹೇಳ್ತೀರಿ. ಮತ್ತು ಈಗಿನ ಸಂದರ್ಭ ನಾವು ಗಮನಿಸಿದ್ರೆ, ನಾವೀಗ ಅಮೃತ ಕಾಲದಲ್ಲಿ ಇದ್ದೀವಿ. ಅಂತಂದರೆ ಈ ಸ್ವಾತಂತ್ರ್ಯದ 75ನೇ ವರ್ಷಾಚರಣೆ ನಾವು ಮಾಡಿದ್ವಿ ಇತ್ತೀಚೆಗೆ, ಅಮೃತ ವರ್ಷಾಚರಣೆ. ಅದು ಇನ್ನು ಮುಂದಿನ 25 ವರ್ಷಗಳ ಕಾಲ, ಅಂದರೆ 2047ರವರೆಗೆ ನಾವು ಒಂದು ಅಮೃತ ಕಾಲ ಅಂತ ಪ್ರಧಾನಮಂತ್ರಿಗಳು ಒಂದು ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ. ಈ ಅವಧಿನಲ್ಲಿ ಎಲ್ಲ ವಲಯಗಳಲ್ಲಿ ಭಾರತ ಅಭಿವೃದ್ಧಿ ಹೊಂದಬೇಕು, ಬಲಿಷ್ಠ ರಾಷ್ಟ್ರ ಆಗಬೇಕು, ಮತ್ತು ಏನು ಒಂದು ಹಿಂದೆ ನಮ್ಮ ಪರಂಪರೆಯಲ್ಲಿ ವಿಶ್ವ ಗುರುವಾಗಿತ್ತು ಅದು ಮತ್ತೆ ಆಗಬೇಕು ಅನ್ನುವ ಒಂದು ಗುರಿಯನ್ನು ಹಾಕ್ಕೊಂಡಿದ್ದಾರೆ. ಈ G20 ಅಧ್ಯಕ್ಷೀಯ ಅವಧಿ ಇದಕ್ಕೆ ಯಾವ ರೀತಿ ನೆರವಾಗಬಲ್ಲದು ಅಂತ? ಮೊದಲನೇದಾಗಿ ಭಾರತ ದೇಶ ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿರೋರು. ಇವತ್ತು ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತ. ಮೊದಲನೇದಾಗಿ ಡೆಮೋಕ್ರಸಿ, ಮೊದಲನೇ ಡಿ ಅಂದರೆ ಡೆಮೋಕ್ರಸಿ ಅಂತ ಹೇಳ್ತೀವಿ. ಹಾಗಾಗಿ ಡೆಮೋಕ್ರಸಿನಲ್ಲಿ ಏನಾಗುತ್ತೆ, ಪ್ರಜಾಪ್ರಭುತ್ವದಲ್ಲಿ ಏನಾಗುತ್ತೆ ಅಂದರೆ, ಜನರಿಂದ ಎಲೆಕ್ಟ್ ಆಗಿರುವಂಥ ಒಂದು ಸರ್ಕಾರ ಇಲ್ಲಿ ಇವತ್ತು ನಮ್ಮ ದೇಶನ ಆಳ್ತಾ ಇದೆ. ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಒಬ್ಬ ಮನುಷ್ಯನ ಕೆಳಮಟ್ಟದಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯನ ರಿಕ್ವೈರ್ಮೆಂಟ್ ಏನಿದೆ, ನೆಸೆಸಿಟಿಗಳೇನಿದೆ, ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಪ್ರಜಾಪ್ರಭುತ್ವಕ್ಕೆ ಕಟ್ಟ ಕಡೆಯ ವ್ಯಕ್ತಿವರೆಗೂ ಇರುತ್ತೆ. ಎರಡನೇದು ಬಹಳ ಇಂಪಾರ್ಟೆಂಟು ಡೆಮೋಗ್ರಫಿ ಅಂತ ಹೇಳ್ತೀವಿ. ಇವತ್ತು ಭಾರತ ದೇಶದಲ್ಲಿ ಅತಿ ಹೆಚ್ಚು ಯುವಕರು ಇರುವಂಥದ್ದು, ಸುಮಾರು 78% ಯುವಕರು ಇರುವಂಥ ದೇಶ. ಅದರಲ್ಲಿ ಮಹಿಳೆಯರು ಮೊದಲನೇದಾಗಿ ಅವ್ರದ್ದೇ ಆದಂಥ ಒಂದು ವರ್ಕಿಂಗ್ ಫೋರ್ಸ್ ಆಗಿ ಕನ್ವರ್ಟ್ ಆಗಿದ್ದಾರೆ. ಅಂದರೆ ಇಂಡಿಪೆಂಡೆಂಟನ್ನು ಅವರು ಅಂದರೆ ಅವ್ರದ್ದೇ ಆದಂಥ ಒಂದು ಅದು ಕುಟುಂಬಕ್ಕಾಗಿರ್ಬೋದು, ಸಮಾಜಕ್ಕಾಗಿರ್ಬೋದು, ಅವರು ಇವತ್ತು ಸಮಾಜಕ್ಕೆ ಅವ್ರ ಕೆಲಸನ ಮಾಡ್ತಾ ಇದ್ದಾರೆ. ಅಂದರೆ ಅತಿ ಹೆಚ್ಚು ಮಹಿಳೆಯರು ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು. ಮೂರನೇದು ಭಾಳ ಇಂಪಾರ್ಟೆಂಟು, ಮಧ್ಯಮ ವರ್ಗ ಇರುವಂಥ ರಾಷ್ಟ್ರ. ಅಂದರೆ ಬಡತನ ರೇಖೆ ಕೆಳಗಡೆ ಇರುವಂಥ ಭಾಳಷ್ಟು ಜನ ಇವತ್ತು ಮಧ್ಯಮ ವರ್ಗದಿಂದ ಮತ್ತು ಅಬೋವ್ ಮಿಡಲ್ ಕ್ಲಾಸ್ ಲೆವೆಲ್ಗೆ ಗ್ರೋ ಆಗ್ತಾ ಇರುವಂಥದ್ದು. ಇವತ್ತು ನೀವು ನೋಡ್ತಾ ಇರುವಂಥ ಭಾರತದಲ್ಲಿ ಡಿಮ್ಯಾಂಡ್ಗಳನ್ನ ನೋಡಿದ್ರೆ, ಅದು ಹೌಸಿಂಗ್ ಸೆಕ್ಟರ್ ಆಗಿರ್ಬೋದು, ಕಾರ್ಸ್, ಆಟೋಮೊಬೈಲ್ ಸೆಕ್ಟರ್ ಆಗಿರ್ಬೋದು, ಯಾವುದೇ ಒಂದು ರಂಗದಲ್ಲಿ ನೋಡಿದರೂ ಭಾರತೀಯರ ಆಸ್ಪಿರೇಷನ್ ತುಂಬ ದೊಡ್ಡದಾಗಿ ಬೆಳೀತಾ ಇದೆ. ನಾಲ್ಕನೇದು ಭಾಳ ಇಂಪಾರ್ಟೆಂಟ್ ಏನಂದರೆ ಪರ್ ಕ್ಯಾಪಿಟ ಇನ್ಕಮ್. ಸರಿ, ನಮ್ಮ ದೇಶದಲ್ಲಿ ಸುಮಾರು 12 ವರ್ಷ ಮುಂಚೆ $800 ಇರುವಂಥದ್ದು ಪರ್ ಕ್ಯಾಪಿಟ ಇನ್ಕಮ್ ಇವತ್ತು 2400 ತಲುಪಿದೆ. ತಲಾದಾಯ ಹೆಚ್ಚಾಗಿದೆ ಆಗಿದೆ. ತಲಾದಾಯದಲ್ಲಿ ನೆಕ್ಸ್ಟ್ 10-15 ವರ್ಷದಲ್ಲಿ ಅದು ಸುಮಾರು $5,000ದಿಂದ $6,000 ತಲುಪುವಂಥ ಸ್ಥಿತಿ ಇದೆ. ಹಾಗಾದರೆ ಒಂದು ಕಡೆ ಭಾರತ ದೇಶ ಎಕನಾಮಿಕಲ್ ಆಗಿ ಬೆಳೀತಾ ಇದೆ, ಹಾಗೆ ಭಾರತೀಯರ ಒಂದು ಜೀವನ ಶೈಲಿಯು ಬೆಳೀತಾ ಇದೆ. ಹಾಗಾಗಿ ಇದು ಎಲ್ಲ ರಂಗದಲ್ಲಿ ಭಾರತೀಯರು ಅವ್ರದ್ದೇ ಆದಂಥ, ಇವತ್ತು ನೋಡಿರ್ಬೋದು, ಇವತ್ತು ವರ್ಲ್ಡಲ್ಲಿ ಒನ್ ಆಫ್ ದ ಬೆಸ್ಟ್ ಲೀಡಿಂಗ್ ಕಂಪ್ನಿಗಳಂತ ನಾವೇನು ಹೇಳ್ತೀವಿ, ಅದು ಗೂಗಲ್ ಆಗಿರ್ಬೋದು, ಆ್ಯಪಲ್ ಅಂತ ಆಗಿರ್ಬೋದು, ಅಥವಾ ಮೈಕ್ರೋಸಾಫ್ಟ್, ಇವತ್ತು ಭಾರತೀಯರು ಹೋಗ್ಬಿಟ್ಟು ಅಲ್ಲಿ ಇವತ್ತು ಅದರದ್ದು ಮುಂದಾಳತನ ತೆಗೆದುಕೊಂಡಿದ್ದಾರೆ. ಅಂದರೆ ಇಂಡಿಯಾದಲ್ಲಿ ಶಿಕ್ಷಣ ಮಟ್ಟ ಎಷ್ಟರ ಮಟ್ಟಿಗೆ ಚೆನ್ನಾಗಿದೆ ಅನ್ನೋದಕ್ಕೆ ಇದು ಒಂದು ಕನ್ನಡಿ ಅಂತ ಹೇಳ್ಬೋದು. ಹಾಗಾಗಿ ಒಂದು ಕಡೆ ಲೀಡರ್ಶಿಪ್ ಚೆನ್ನಾಗಿದೆ ನಮ್ಮ ಕಡೆ, ವಿ ಹ್ಯಾವ್ ಅ ವಂಡರ್ಫುಲ್ ಲೀಡರ್ಶಿಪ್. ಯಾಕಂದರೆ ನಮ್ಮ ದೇಶದಲ್ಲಿ ಒಂದು ಸದೃಢವಾದ ಸರ್ಕಾರ. ಎರಡನೇದು ಕಡೆ ನಾವು ಪ್ರಜಾಪ್ರಭುತ್ವ ನಂಬಿಕೆ ಇಟ್ಟಿರೋರು. ಮೂರನೇದು ಇಂಪಾರ್ಟೆಂಟ್ ಏನಂದರೆ ಭಾರತ ಬೆಳೆದಿರುತ್ತೆ ಡಿಜಿಟಲೈಸೇಷನ್. ಅಂದರೆ ಟೆಕ್ನಾಲಜಿನ ನಾವು ತುಂಬ ಚೆನ್ನಾಗಿ ಅಡಾಪ್ಟ್ ಮಾಡಿಕೊಂಡು ಇವತ್ತು ಟೆಕ್ನಾಲಜಿನಲ್ಲಿ, ಡಿಜಿಟಲೈಸೇಷನಲ್ಲಿ ಇಡೀ ಪ್ರಪಂಚ ನಮ್ಮ ಕಡೆ ನೋಡುವ ರೀತಿಯಲ್ಲಿ ಇವತ್ತು ಬೆಳೀತಾ ಇದೆ. ಅದ್ರ ಮಧ್ಯೆ ಇವತ್ತು ಗೌರ್ಮೆಂಟು GSTನ ತೆಗೆದುಕೊಂಡರಾಗಿರ್ಬೋದು, ಅದಲ್ಲದೆ ಬೇರೆ ಬೇರೆ ಇವತ್ತು ಸೋಷಿಯಲ್ ರಿಫಾರ್ಮ್ಸ್ಗಳು ಏನೇನು ತೆಗೆದುಕೊಂಡಿದೆ, ಇದನ್ನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಂಡಾಗ G20 ಏನು ಅಧ್ಯಕ್ಷತೆ ತಗೊಂಡಿದೆ, ಇದು ನಾನು ನನ್ನ ದೇಶ ಒಳಗಡೆ ಮಾಡಿರುವಂಥ ಬದಲಾವಣೆನ ಪ್ರಪಂಚಕ್ಕೆ ನಾನು ಹಂಚ್ಕೊಳ್ಳೋಕೆ ರೆಡಿ ಇದ್ದೀನಿ ಅನ್ನೋ ಒಂದು ಮೆಸೇಜ್ನ ಕೊಡೋಕೆ ಹೋಗ್ತಾ ಇದೆ. ಒಟ್ಟಾರೆ ಈ G20 ಭಾರತೀಯ ಅಧ್ಯಕ್ಷತೆ ಅವಧಿಯಲ್ಲಿ ಜಾಗತಿಕ ಸವಾಲುಗಳಿಗೆ ಭಾರತದಿಂದ ಒಂದು ಅತ್ಯುತ್ತಮ ಕೊಡುಗೆ ಬರುತ್ತೆ ಅಂತ ತಾವು ಹೇಳ್ತೀರಿ. ಅಷ್ಟೇ ಅಲ್ದಿರ
ಭಾರತದ ಕೆಲವು ಗುರಿಗಳು ಏನಿದ್ದಾವೆ ಅದನ್ನು ಮುಟ್ಟೋದಕ್ಕೆ ಕೂಡ ಇದು ಒಂದು ರೀತಿ ನೆರವಾಗುತ್ತೆ ಅಂತ ತಾವು ಹೇಳ್ತೀರಿ. ಇಲ್ಲಿಯವರೆಗೆ G20 ಭಾರತೀಯ ಅಧ್ಯಕ್ಷತೆ ಕುರಿತ ಸಂವಾದ ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯ ಜ್ಞಾನವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮಸ್ತೆ.